ಈಗ ನೀವು ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಎಂತೆಂತ ದೊಡ್ಡ ಲಾಯರ್ ಕರೆಸಿದ್ರು ಅನ್ನೋದು ಗೊತ್ತು. ಕಪಿಲ್ ಸಿಬಲ್ ಅವರಿಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಲಾಯರ್ಸ್ ಅವ್ರು ಕನ್ಸಲ್ಟ್ ಮಾಡಿದ್ರು, ಮತ್ತೆ ಇಲ್ಲಿ ವಾದ ಮಾಡಕ್ಕೂ ಬಂದ್ರು. ಅದಕ್ಕೆ ಪ್ರತಿಯಾಗಿ ನೀವು ಅಷ್ಟೇ ದೊಡ್ಡ ದೊಡ್ಡ ವಕೀಲರನ್ನ ಕರೆಸಿದಿರಿ. ಇಷ್ಟೆಲ್ಲ ಹಣಕಾಸು ಬಲ ಎಲ್ಲಿಂದ ಬರುತ್ತೆ ಸ್ನೇಹಮಯ ಕೃಷ್ಣ ಅವ್ರಿಗೆ? ಈ ಕೇಸ್ ನಡೆಸೋದು, ನಿಮ್ಮ ಮೇಲೆ ಕೇಸ್ ಇದೆ, ಈ ಕೇಸ್ ನಡೆಸಬೇಕು, ಓಡಾಟ, ದೊಡ್ಡ ದೊಡ್ಡವರ ಸುತ್ತ ನಡೀತಿರೋದು, ದುಡ್ಡು ಯಾರು ಕೊಡ್ತಾರೆ? ಸ್ಪಾನ್ಸರ್ಶಿಪ್ ಇದೆಯಾ ಅಂತ. ಮೇಡಮ್, ಹೋರಾಟಗಾರರಿಗೆ ಹೇಳೋದಲ್ಲ, ಒಂದು ವಿವೇಕಾನಂದರ ಮಾತು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಸೊ ಸ್ಪಷ್ಟ ಗುರಿ ಇದ್ದು ದಿಟ್ಟ ಹೆಜ್ಜೆ ಇಟ್ರೆ ಆ ಗುರಿ ತಲುಪಬೇಕಾದ ಎಲ್ಲಾ ಸಹಕಾರಗಳನ್ನು ದೇವರು ಯಾವ್ದಾದ್ರು ಕೊಡ್ತಾ ಅಂತೇಳಿ. ಸೊ ಹಾಗಾಗಿ ನನಗೂ ಹಲವಾರು ಜನ ಬೇರೆ ಬೇರೆ ರೀತಿ ಸಹಕಾರ ಕೊಡ್ತಾ ಇದಾರೆ. ಆದ್ರೆ ಎಲ್ಲರೂ ದುಡ್ಡಿನ ಕೊಡ್ತಾ ಇದಾರೆ ಅಂತಲ್ಲ. ಈಗ ವಕೀಲರು ಕೂಡ ನಂತರ ಲಕ್ಷ ಲಕ್ಷ ಇಸ್ಕೊಂಡು ಏನು ಬಂದ್ ಮಾಡ್ತಿಲ್ಲ. ಸೊ ನನ್ನ ಒಂದು ಹೋರಾಟ ನೋಡ್ಕೊಂಡು ಅವ್ರು ಬಂದು ವಾದ ಮಾಡ್ತಿರೋದು. ಅಂದ್ರೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು ಅಂತಾನೆ ಯಾರಾದ್ರೂ ಅವ್ರ ಉದ್ದೇಶ ಏನಾರು ಇರ್ಬೋದು. ನಾನು ಅದನ್ನ ಕೇಳೋಕಲ್ಲ, ಯಾವ ಉದ್ದೇಶ ಕೇಳೋಲ್ಲ. ಒಟ್ಟ ನನಗೆ ಬೆಂಬಲ ನಿಂತ್ಕೊಂಡಾಗ ನಾನು ಪಡಿಬೇಕಾದ್ರೆ ನನಗೆ ಕರ್ತವ್ಯ. ಸೊ ಒಬ್ಬ ಯುದ್ಧ ಕೊಟ್ಟಾಗ ಯುದ್ಧ ಗೆಲ್ಲಬೇಕಾದಂತ ಎಲ್ಲಾ ಸಾಕನ್ನು ಪಡಿಬೇಕು ಹೊರತು ಅವರು ಯಾವ ಉದ್ದೇಶಕ್ಕೆ ಬಂದಿದ್ದಾರೆ ಅಂತ ನೋಡ್ತಾ ಕೂತ್ಕೊಂಡ್ರೆ ಆ ಉದ್ಯೋಗದಲ್ಲಿ ಗೆಲ್ಲಕ್ಕಾಗಲ್ಲ.